ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ, ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ, ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ. ಒಂದ್ ಮಾತು ಬರ್ತದೆ, ಒಂದ್ ಮಾತು ಹೋಯ್ತದೆ, ನುಂಗ್ಕೊಂಡು ನಡೆಯೋನು ಮನುಜ ತಾನೆ. ಇದ್ದಿದ್ದು ಇರ್ತದೆ, ಹೋಗಿದ್ದು ಹೋಯ್ತದೆ, ಮನುಷ್ಯತ್ವ ಮರೆತೋದ್ರೆ ತಪ್ಪು ಸಾನೆ. ಅನುಸರಿಸ್ಕೊಂಡು ಹೋದ್ರೆ ಎಲ್ಲ ಮಕ್ಕಳಾಟನೇ. ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ, ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ. ಈ ಮನಸ್ಸು ಎಷ್ಟು ಸುಂದರವಾದ ಪದ ಅಲ್ವಾ? ಆದರೆ ಈ ಮನಸ್ಸು ಸುಂದರವಾಗಿದ್ದರೆ ನಮ್ಮ ಜೀವನ ಕೂಡ ತುಂಬ ಸುಂದರವಾಗಿರುತ್ತೆ. ಈ ಮನಸ್ಸು ಅಂದ್ರೇನು, ಹೇಗಿರುತ್ತೆ ಎನ್ನುವುದಕ್ಕೆ ಒಂದು ಸ್ಪಷ್ಟವಾದ ವಿವರಣೆ ಕೊಡೋದು ಸ್ವಲ್ಪ ಕಷ್ಟ. ಆದರೆ ಈ ಮನಸ್ಸು ನಮ್ಮ ಆಂತರಿಕ ಶಕ್ತಿ, ನಮ್ಮ ಇಂದ್ರಿಯಗಳನ್ನ, ದೈಹಿಕ ಚಟುವಟಿಕೆಗಳನ್ನ ಹತೋಟಿಯಲ್ಲಿಡಲು ಕೆಲವೊಮ್ಮೆ ಸಾಧ್ಯವಾಗುವ ಹಾಗೂ ಸಾಧ್ಯವಾಗದೇ ಇರಲು ಈ ಮನಸ್ಸೇ ಕಾರಣ. ಹಾಗೆ ಏಕಾಗ್ರತೆಯನ್ನು ಬಯಸಲು ಮತ್ತು ಶಾಂತತೆಯಿಂದ ಇರಲು ಮನಸ್ಸು ತುಂಬ ಶ್ರಮ ಪಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಮನಸ್ಸು ನಮ್ಮ ಶತ್ರುವಾಗಿ ಪರಿಣಮಿಸ್ತದೆ. ಹಾಗೆ ಜೀವನದಲ್ಲಿ ಏರಿಳಿತಗಳು ಬರೋದು ಸಹಜ. ಅಂತಹ ಸಂದರ್ಭದಲ್ಲೂ ಕೂಡ ಮನಸ್ಸು ತುಂಬ ಚಂಚಲವಾಗಿರುತ್ತೆ. ಅಂದರೆ ಕಷ್ಟ ಬಂದಾಗ ಕೂಗ್ತೀವಿ, ಕೆಟ್ಟ ಆಲೋಚನೆಗಳು ಬರುವುದು, ಹಾಗೆ ಸುಖ ಬಂದಾಗ ಕಷ್ಟಕ್ಕೆ ಆದವ್ರನ್ನ ಮರಿತೀವಿ ಹಾಗೂ ಮೆರಿತೀವಿ ಕೂಡ. ಹಾಗೆ ಕೆಲವೊಂದು ಸಂದರ್ಭಗಳು ನಮ್ಮನ್ನು ಕೆಟ್ಟವರನ್ನಾಗಿ ಮಾಡಿಬಿಡುತ್ತೆ. ಅಂದರೆ ನಮ್ಮ ಪ್ರತಿಸ್ಪರ್ಧಿಗಳು, ಎದುರಾಳಿಗಳು ಅಂತಹ ಒಂದು ವಾತಾವರಣವನ್ನು ಕಲ್ಪಿಸಿಕೊಡ್ತಾರೆ. ಆ ಸಂದರ್ಭದಲ್ಲಿ ನಾವು ಕೂಡ ಅದೇ ರೀತಿ ವರ್ತನೆ ಮಾಡೋದು ಸಹಜ. ಆದರೆ ಆ ವರ್ತನೆ ಆ ಸಂದರ್ಭಕ್ಕೆ ಮಾತ್ರ ಸೀಮಿತವಾಗಿರಲಿ. ಮನಸ್ಸಿಂದ ಯಾವತ್ತೂ ಕೆಟ್ಟವರಾಗಬೇಡಿ, ಒಳ್ಳೆಯವರಾಗಿ. ಯಾಕಂದರೆ ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಬದಲಾವಣೆಯನ್ನು ತರುತ್ತೆ. ವರ್ಷಗಳು ಬಹಳ ಬೇಗ ಉರುಳ್ತಾ ಇದೆ, ಕಾಲಗಳು ಕೂಡ ಬದಲಾಗ್ತಾ ಇದೆ. ಇರುವಷ್ಟು ದಿವಸ ನಾವು ಒಂದು ಚಿಕ್ಕ ಜೀವನದಲ್ಲಿ ಖುಷಿಯಿಂದ ನಗ್ನಗುತ್ತಾ ಜೀವನವನ್ನು ಕಳೆಯೋಣ. ಹಾಗೆ 2025ರ ಹಾರ್ದಿಕ ಶುಭಾಶಯಗಳು ನಿಮಗೆ. ಈ ವರ್ಷ ನಿಮಗೆ ತರಲಿ ಹೊಸತನ, ಗೆಲ್ಲಲಿ ಒಳ್ಳೆಯತನ ಎನ್ನುವ ಶುಭ ನುಡಿಯೊಂದಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮನಸ್ಸಿಂದ ಯಾವತ್ತೂ ಕೆಟ್ಟವರಾಗಬೇಡಿ.